ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಗಮನಿಸಿದಾಗ ಮನುಷ್ಯ ಜೀವನದಲ್ಲಿ ಪರೋಪಕಾರ, ದಯೆ, ಕರುಣೆ ಇತ್ಯಾದಿ ಆದರ್ಶಗಳಿಗೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಮನುಷ್ಯನಾಗಿದ್ದುಕೊಂಡು ಮಹತ್ವಪೂರ್ಣವಾದಂತಹ ಸಾಧನೆಯನ್ನು ಮಾಡಿ ದೇವತ್ವವನ್ನು ಪಡೆಯುವವರೆಗೂ ಸಹ ಸಾಧ್ಯವಾಗುವಂಥದ್ದು ಈ ಒಂದು ಮನುಷ್ಯ ಜೀವನದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಒತ್ತಿ ಆಗಾಗ ಯುಗ ಯುಗದಲ್ಲೂ ಸಹ ನಮ್ಮ ಸಾಧು ಸಂತರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ತನ್ನ ಜೀವನವನ್ನು ಆದರ್ಶವಾಗಿ ಕಟ್ಟಿಕೊಳ್ಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕುವಂಥ ಗುಣಗಳನ್ನು ಅಳವಡಿಸಿಕೊಂಡು ಆತ್ಮೋನ್ನತಿ ಅಂತಿಮವಾದದ್ದು ಮುಕ್ತಿಯನ್ನು ಹೊಂದುವಂಥದ್ದು ಸಾಧ್ಯ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಹೇಳುವಾಗ ವಿಶೇಷವಾಗಿ ಪರೋಪಕಾರದ ಬಗ್ಗೆ ಆಗಾಗ ನಮ್ಮ ಪುರಾಣ ಗ್ರಂಥಗಳಲ್ಲಿರ್ಬೋದು, ಸಾಧು ಸಜ್ಜನರು ಇರ್ಬೋದು, ಎಲ್ಲ ಕಡೆ ನಮ್ಮ ಮನುಷ್ಯ ಜೀವನದಲ್ಲಿ ಅದನ್ನು ಆದರ್ಶವಾಗಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಹೇಳ್ತಾರೆ. ಈ ಭೂಮಿಯಲ್ಲಿ ನಾವು ಗಮನಿಸಿದಾಗ ಪಂಚತತ್ವಗಳು ಅಂತೇನು ಹೇಳ್ತೀವಿ, ಹಾಗೆ ಪ್ರಕೃತಿಯಲ್ಲಿ ನಾವು ಕಾಣುವಂಥ ಎಲ್ಲ ಗಿಡ ಮರಗಳಿಂದ ಅನೇಕ ವಿಚಾರಗಳನ್ನು ತಿಳ್ಕೊಳ್ತೇವೆ. ನೀರಿರಬಹುದು, ನದಿ ಇರಬಹುದು, ಗಿಡಗಳಿರಬಹುದು, ಹೂವಿರಬಹುದು, ಹೀಗೆ ಪ್ರಕೃತಿಯ ಎಲ್ಲ ವಸ್ತುಗಳು ನಮಗೆ ಪೂರಕವಾಗಿದ್ದಾವೆ. ಒಂದೊಂದು ವಸ್ತುಗಳು ಸಹ ನಮ್ಮ ಜೀವನದಲ್ಲಿ ಆದರ್ಶವಾಗಿ ನಾವು ರೂಢಿಸ್ಕೊಳ್ಳುವಂಥ ತತ್ವಗಳನ್ನು ಅವುಗಳು ತೋರಿಸ್ಕೊಡ್ತವೆ. ಈ ಪ್ರಕೃತಿ ನಮಗೆ ಪೂರಕವಾಗಿ ಇರದಿದ್ದರೆ ಕೇವಲ ಮನುಷ್ಯನೊಬ್ಬನೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮ ಮಹಾವೀರ ತೀರ್ಥಂಕರ್ ಹೇಳ್ತಾರೆ, ಪರಸ್ಪರೋಪಗ್ರಹೋ ಜೀವಾನಂ ಅಂತ ಹೇಳಿದ್ದಾರೆ. ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಜೀವಿಗಳು ಪರಸ್ಪರ ಒಬ್ರಿಗೊಬ್ಬರು ಅನುಕೂಲಕರವಾದಂಥ ಜೀವನವನ್ನು ನಡೆಸಿದಾಗಲೇ, ಆ ಪರೋಪಕಾರ ಭಾವನೆಯಿಂದ ಬದುಕಿದಾಗಲೇ ಸಮಾಜ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಕೇವಲ ಮನುಷ್ಯನೊಬ್ಬನೇ ಇದ್ದರೆ ಬದುಕಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಪ್ರಾಣಿ ಪಕ್ಷಿಗಳಷ್ಟೇ ಇದ್ರೂ ಈ ಭೂಮಿ ಸರ್ವಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮನುಷ್ಯ ಪ್ರಕೃತಿಯ ಜೊತೆಗೆ ತನ್ನ ಒಡನಾಟವನ್ನು ಅತ್ಯುತ್ತಮವಾಗಿ ಬೆಳೆಸ್ಕೊಂಡಾಗಲೇ ಈ ಭೂಮಿ ನಾವೇನು ವಸುಧೈವ ಕುಟುಂಬಕಂ ಅಂತ ಏನು ಆದರ್ಶ ತತ್ವಗಳನ್ನು ನಾವು ನೋಡ್ತೇವೆ ಅದು ಸಾರ್ಥಕವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಹೇಳಿದ್ರೆ, ಮನುಷ್ಯನಾಗಿದ್ದಾನೆ ಅಂತ ಹೇಳಿದ್ಮೇಲೆ ಅವನು ತನ್ನ ಜೀವನವನ್ನು ಪರೋಪಕಾರಿಗಳಿಗೆ ಬಳಸ್ಕೋಬೇಕು. ಮತ್ತು ತಾನು ಮಾತ್ರ ಬದುಕಬೇಕು ಅನ್ನುವಂಥ ಯಾವ ಇಚ್ಛೆಯನ್ನು ಇಟ್ಟಿರ್ತಾನೆ ಅದನ್ನೇ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಅದು ಸ್ವಾರ್ಥ ಅಂತ ಹೇಳ್ತಾರೆ. ಆದರೆ ಈ ಪ್ರಕೃತಿಯಲ್ಲಿ, ಈ ಭೂಮಿಯಲ್ಲಿ ತಾನು ಯಾವ ರೀತಿ ಬದುಕಬೇಕು, ತನಗೆ ಯಾವುದು ಸುಖದ ಅಪೇಕ್ಷೆ ಇಟ್ಕೊಂಡು ಬಯಸ್ತಾನೆ, ತನ್ನ ಹಿತವನ್ನು ಮಾತ್ರ ಬಯಸ್ತಾನೆ, ತನಗೆ ಯಾವುದೇ ರೀತಿಯ ನೋವು, ಕಷ್ಟ ಇತ್ಯಾದಿಗಳನ್ನು ಬಯಸೋದಿಲ್ಲ. ಆ ರೀತಿಯ ಅಪೇಕ್ಷೆ ಬೇರೆ ಜೀವಿಗಳ ಮೇಲೂ ಸಹ ಇಟ್ಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ಭಗವಾನ್ ಮಹಾವೀರ ಸ್ವಾಮಿಗಳು ಇದನ್ನೇ ಸರಳವಾಗಿ ಹೇಳಿದ್ದು, ಬದುಕು ಮತ್ತು ಬದುಕಲು ಬಿಡು ಅನ್ನುವಂಥದ್ದನ್ನು. ನಾವು ನೋವನ್ನು ಬಯಸೋದಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಪ್ರಾಣಿಗಳಿಗೂ ನೋವನ್ನು ಕೊಡಬಾರ್ದು. ನಾವು ಸಂಸಾರದಲ್ಲಿ ಎಲ್ಲರಿಂದಲೂ ಹಿತವನ್ನು ಬಯಸ್ತೀವಿ, ನಮ್ಮ ಬಗ್ಗೆ ಎಲ್ಲರೂ ಒಳ್ಳೆಯದನ್ನು ಅಭಿಪ್ರಾಯ ಇಟ್ಕೋಬೇಕು, ನಮಗೆ ಎಲ್ಲರೂ ಒಳ್ಳೇದು ಮಾಡಬೇಕು, ನಮ್ಮ ಜೊತೆಗೆ ಎಲ್ಲರೂ ಒಳ್ಳೇದಾಗಿರ್ಬೇಕು ಅನ್ನೋಂಥ ಅಪೇಕ್ಷೆ ಪಡ್ತಿದ್ದೀವಿ ಅಂತ ಹೇಳಿದ್ರೆ ಆ ಒಳ್ಳೆತನ ನಮ್ಮಲ್ಲೂ ಸಹ ನಾವು ರೂಢಿಸ್ಕೊಂಡಿರ್ಬೇಕು. ಮನುಷ್ಯನಿರಲಿ, ಪ್ರಕೃತಿಯಲ್ಲಿರುವಂಥ ಯಾವುದೇ ಪ್ರಾಣಿ ಜೀವ ಜಂತುಗಳಿರ್ಬೋದು, ಅವುಗಳ ಜೊತೆಗೆ ನಾವು ಸಹ ಅದೇ ಹಿತವಾದಂಥ ಭಾವನೆಯನ್ನು ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವು ಯಾವುದನ್ನು ನಮಗೆ ಬೇಡ ಅಂತ ಬಯಸ್ತೀವಿ ಅದನ್ನು ಬೇರೆಯವರಿಗೂ ಸಹ ಬಯಸಬಾರ್ದು. ನಮಗೆ ಯಾವುದು ಸುಖವಾಗಿದೆ ಅಂತ ನಾವು ಬಯಸ್ತಾ ಇದ್ದೀವಿ, ಯಾವುದು ಸಂತೋಷವಾಗುತ್ತೆ, ನಮಗದು ಪ್ರಾಪ್ತವಾದರೆ, ಆ ಇಚ್ಛೆ ಪೂರ್ತಿ ಆದರೆ ನಮಗೆ ನಮ್ಮ ಜೀವನದಲ್ಲಿ ಆನಂದ ಸಿಗುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂತಹ ಆನಂದ ಎಲ್ಲ ಜೀವಿಗಳು ಅನುಭವಿಸ್ಲಿ ಎನ್ನುವಂಥ ಭಾವನೆಯನ್ನು ಇಟ್ಕೊಳ್ಳುವಂಥದ್ದೇ ಮಹಾವೀರ ಸ್ವಾಮಿಯ ಒಂದು ಸಂದೇಶವಿದೆ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ನಾವುಗಳು ಒಬ್ಬ ಉದ್ಯಮ ಇರ್ಬೋದು, ಉದ್ಯೋಗಸ್ಥ ಇರ್ಬೋದು, ಶಿಕ್ಷಕನಿರ್ಬೋದು, ಬೇರೆ ಬೇರೆ ವೃತ್ತಿ ನಿರತರಾಗಿರ್ತಾರೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ಅವಸ್ಥೆಯಲ್ಲಿ, ತಮ್ಮ ತಮ್ಮ ವ್ಯವಸ್ಥೆಯಲ್ಲಿ ಪೂರಕವಾದಂಥ ವ್ಯವಸ್ಥೆಗಳಲ್ಲಿ ಹೊಂದಿಕೊಂಡು ಪರಸ್ಪರ ಸಹಕಾರ ಭಾವನೆಯನ್ನು, ಉಪಕಾರ ಭಾವನೆಯನ್ನು ವೃದ್ಧಿಸ್ಕೊಂಡಾಗ ಸಮಾಜದಲ್ಲಿ ಸಮೃದ್ಧವಾಗಿ
ಸೌಹಾರ್ದವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಅಸಮತೋಲನವನ್ನ ಗಮನಿಸಿಯೇ ನಮ್ಮ ಹಿಂದಿನಿಂದಲೂ ತೀರ್ಥಂಕರಿರ್ಬೋದು, ಬುದ್ಧನಿರ್ಬೋದು, ಬಸವನಿರ್ಬೋದು, ಸಾಧು ಸಂತರಿರ್ಬೋದು, ಈ ಅಸಮತೋಲವನ್ನ ಹೋಗಲಾಡಿಸ್ಬೇಕು ಅಂತ ಇಚ್ಛೆಯಿಂದಲೇ ಆಗಾಗ ಅವರು ತಮ್ಮ ಉಪದೇಶಗಳಿಂದ ಜನರನ್ನ ಎಚ್ಚರಗೊಳಿಸುವಂಥದ್ದು, ಜಾಗೃತಗೊಳಿಸುವಂಥ ಕಾರ್ಯವನ್ನ ಮಾಡಿದ್ದಾರೆ. ಅದಕ್ಕಾಗಿ ಮಹಾಭಾರತದಲ್ಲಿ ಹೇಳಿರುವಂತೆ ಈ ಭೂಮಿಯಲ್ಲಿ ನಾವು ಬದುಕಬೇಕು, ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು ಅನ್ನುವಂಥ ಮೊದಲ ಪ್ರಾರ್ಥನೆಯಲ್ಲಿ ಹೇಳಿರುವಂಥದ್ದು ಪರೋಪಕಾರ ಪುಣ್ಯಾಯ. ಆ ಒಂದು ಭಾವನೆಯಿಂದ ಇರಬೇಕು. ನಾವು ಪರೋಪಕಾರವನ್ನ ಬೆಳೆಸ್ಕೊಳ್ಬೇಕು. ಪೀಡಾಯ ಪರಪೀಡ, ಯಾವುದೇ ಪ್ರಾಣಿಗಳಿಗೂ ಪೀಡೆಯನ್ನ ಮಾಡಬಾರ್ದು, ನೋವನ್ನು ಉಂಟು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ಜೀವನದಲ್ಲಿ ನಮಗೆ ಬೇರೆಯವರಿಂದ ಉಪಕಾರವನ್ನ ಬಯಸ್ತಿದ್ದೀವಿ ಅಂತ ಹೇಳಿದ್ರೆ ನಾವು 4 ಜನಗಳಿಗೆ ಉಪಕಾರವನ್ನ ಮಾಡಬೇಕು, ಸಮಾನವಾಗಿ ಸಮೃದ್ಧವಾಗಿ ನಾವು ನೋಡಬೇಕು ಅನ್ನುವಂಥದ್ದನ್ನ ಆದರ್ಶವನ್ನ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇನ್ನಿತರ ನಮ್ಮ ಭಾರತೀಯ ಶಾಸ್ತ್ರಗಳನ್ನು ನೋಡಿದಾಗ ತಿಳಿಸುತ್ತೆ. ಯಾರು ಈ ರೀತಿಯಾದಂಥ ಜೀವನ ಶೈಲಿಯನ್ನ ವೃದ್ಧಿಸ್ಕೊಂಡು ಕೊನೆಗೆ ತನ್ನ ಆತ್ಮ ಉನ್ನತಿಯನ್ನ ಮಾಡ್ಕೊಳ್ಳಿಕ್ಕೆ, ಅಂತಿಮವಾದಂಥ ಮುಕ್ತಿಯನ್ನ ಹೊಂದಲಿಕ್ಕೆ ಬೇಕಾಗಿರುವಂಥ ಮಾರ್ಗವನ್ನ ಪ್ರಶಸ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಯಾವತ್ತೂ ಸಹ ನಮ್ಮ ಗಳಿಕೆಯ ಒಂದು ಅಂಶಗಳನ್ನ ಧರ್ಮ ಕಾರ್ಯಗಳಲ್ಲಿ, ಪರೋಪಕಾರ್ಯಗಳಲ್ಲಿ ಬಳಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಇದಕ್ಕೆ ಒಂದು ಚಿಕ್ಕ ಒಂದು ದೃಷ್ಟಾಂತ ಇದೆ. ಒಬ್ಬ ಮನುಷ್ಯ ಒಬ್ಬ ಸಾಧುಗಳ ಬಳಿ ಒಂದು ಪ್ರವಚನವನ್ನ ಕೇಳಲಿಕ್ಕೆ ಹೋಗಿರ್ತಾನೆ. ಕೇಳಿದಾಗ ಅವನು ಆ ಮುನಿಗಳ, ಅವರು ಸಾಧುಗಳ ಬಳಿ ಆಶೀರ್ವಾದವನ್ನು ಪಡೆದು ಬರುವಾಗ ಅವನನ್ನ ಕೇಳ್ತಾನೆ, ನೀನು ಹೇಗೆ ಬದುಕ್ತಿದ್ಯಾ, ಸುಖವಾಗಿ ಹೇಗೆ ನೀನಿದೆಯಾ, ನಿನ್ನ ಮುಖದಲ್ಲಿ ಆನಂದ ಇದೆ ಅಂತ ಕೇಳಿದಾಗ ಅವನು ನನ್ನ ಜೀವನದ ಎಲ್ಲ ಗಳಿಕೆಯಲ್ಲಿ ನಾನು ಬೇರೆ ಬೇರೆ ರೀತಿಯಲ್ಲಿ ನನ್ನ ಜೀವನವನ್ನ ವಿಂಗಡಿಸ್ಕೊಂಡಿದ್ದೀನಿ. 4 ಆಣೆ ಜೀವನವನ್ನ ಪ್ರತಿ ಒಂದೊಂದು 4 ಆಣೆ ನನ್ನ ಜೀವನಕ್ಕೆ ಬೇಕಾಗಿದ್ದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಹೇಳಿದಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ಆ 4 ಆಣೆ ಅಥವಾ ಕಾಲು ಭಾಗ ಅಂದ್ರೆ ಏನು, ನಮ್ಗೆ ಅದನ್ನ ಬಿಡಿಸಿ ಹೇಳು ಅಂತ ಹೇಳಿದಾಗ ಆ ಮನುಷ್ಯ ಹೇಳ್ತಾನೆ, ನಾನು ನನ್ನ ಜೀವನದಲ್ಲಿ ನಾನು ಗಳಿಸಿದ 4 ಆಣೆಯನ್ನ ಬಾವಿಗೆ ಹಾಕ್ತೀನಿ, ಇನ್ನು 4 ಆಣೆಯನ್ನ ನಾನು ಸಾಲ ತೀರಿಸ್ತೀನಿ, ಇನ್ನು 4 ಆಣೆಯನ್ನ ನಾನು ಸಾಲ ಕೊಡ್ತೇನೆ, ಇನ್ನು 4 ಆಣೆಯನ್ನ ನನ್ನ ಭವಿಷ್ಯತ್ತಿಗೆ ಇಟ್ಕೊಳ್ತೇನೆ ಅಂತ ಹೇಳ್ತಾರೆ. ಈಗ ಹೇಳಿದಾಗ ಅವ್ರಿಗೆ ಇನ್ನೂ ಅರ್ಥ ಆಗೋದಿಲ್ಲ. ನೀನು ಬಾವಿಗೆ ಹಾಕ್ತೀನಿ, ಸಾಲ ತೀರಿಸ್ತೀನಿ, ಸಾಲ ಕೊಡ್ತೀನಿ, ಈ ತರ ಹೇಳ್ತಿದ್ಯಾ, ಅದನ್ನ ನಮ್ಗೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ನಿನ್ನ ಸಂತೋಷದ ಒಂದು ರಹಸ್ಯಗಳು ನಮ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರ ಮುಂದೆ, ಆ ಮುನಿಗಳ ಮುಂದೆ ಅವನು ಹೇಳ್ತಾನೆ, ಸ್ವಾಮಿ ನಾನೇನು ದೊಡ್ಡವನಲ್ಲ, ಆದ್ರೆ ನಾನು ನನಗೆ ಸಂಸ್ಕಾರದಿಂದ ಬಂದಂತ ತಿಳುವಳಿಕೆಯಿಂದ ನಾನು ನನ್ನ ಜೀವನ ಪದ್ಧತಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಗಳಿಸಿದ ಸಂಪತ್ತನ್ನ ಅಥವಾ ಗಳಿಸಿದ ಹಣವನ್ನ ಪ್ರತಿ ದಿವಸವೂ ಪ್ರತಿ ಕ್ಷಣದಲ್ಲೂ ನಾವು ವಿಚಾರ ಮಾಡಿ ನಾನು ಬಾವಿಗೆ ಹಾಕ್ತೀನಿ ಅಂತ ಹೇಳ್ತೇನೆ. ಅದು ಬಾವಿಗೆ ಹಾಕುವಂಥದ್ದು ಅಂತ ಹೇಳಿದ್ರೆ, ನಾನು ನನ್ನ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಇದ್ದಾರೆ, ಆ ಸಂಪತ್ತನ್ನ ಗಳಿಸಿದ್ದು ಅದನ್ನ ಅವರಿಗೆ ಊಟ ಉಪಚಾರ ಇತ್ಯಾದಿಗಳನ್ನ ಮಾಡಿಸ್ತೇನೆ. ಅದನ್ನ ನಾ ಯಾವುದೇ ಕಾರಣಕ್ಕೂ ನನ್ನ ಜವಾಬ್ದಾರಿಯಾಗಿರೋದ್ರಿಂದ ಆ 4 ಆಣೆಯನ್ನ ನಾನು ಬಾವಿಗೆ ಹಾಕ್ತೀನಿ ಅಂತ ಹೇಳಿದೆ. ಅಂದ್ರೆ ನನ್ನ ಕರ್ತವ್ಯವನ್ನ ನಾನು ಸರಿಯಾಗಿ ಮಾಡ್ಕೊಳ್ತೀನಿ, ಅದನ್ನ ಖರ್ಚು ಮಾಡ್ತೀನಿ, ಬಳಸ್ಕೊಳ್ತೀನಿ ಅಂತ ಹೇಳ್ತೀನಿ. ಇನ್ನು 4 ಆಣೆಯನ್ನ ನಾನು ಸಾಲ ತೀರಿಸ್ತೀನಿ ಅಂತ ಹೇಳಿದೆ. ಆ ಸಾಲ ತೀರಿಸೋದು ಅಂತ ಹೇಳಿದ್ರೆ, ನನ್ನ ಈ ಜನ್ಮದಲ್ಲಿ ತಂದೆ ತಾಯಿಗಳ ಉಪಕಾರ ದೊಡ್ಡದು. ಅವರು ನನ್ನನ್ನ ಚೆನ್ನಾಗಿ ಬೆಳೆಸಿ ವಿದ್ಯೆ ಬುದ್ಧಿ ಕೊಟ್ಟು ಇವತ್ತು ಸಂಸ್ಕಾರವಂತನಾಗಿ ಮಾಡಿದ್ದಾರೆ. ಹಾಗಾಗಿ ಅವರ ಋಣ ನನ್ನ ಮೇಲೆ ಇರೋದ್ರಿಂದ ಅವರ ಒಂದು ಯೋಗಕ್ಷೇಮಕ್ಕಾಗಿ ನನ್ನ ಗಳಿಕೆಯ ಕಾಲಾಂಶವನ್ನ 4 ಆಣೆಯನ್ನ ಭಾಗವನ್ನ ಅವರ ಜೀವನಕ್ಕಾಗಿ ಬಳಸ್ತೇನೆ ಅಂತ. ಹೌದು, ತುಂಬಾ ಸಂತೋಷ. ಹಾಗಾದ್ರೆ ಇನ್ನು 4 ಆಣೆ ಏನ್ ಮಾಡ್ತೀಯಾ, ನೀನು ಇನ್ನು ಸಾಲ ಕೊಡ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ, ನಾನು ಇನ್ನು ಗಳಿಸಿದ 4 ಆಣೆಯನ್ನ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರ ಯೋಗಕ್ಷೇಮಕ್ಕಾಗಿ ಬಳಸ್ತೀನಿ. ಅದು ಒಂದು ರೀತಿಯಲ್ಲಿ ಸಾಲ ಕೊಡುವುದು. ಮಕ್ಕಳಿಗೆ ನಾನು ಇವಾಗ ಅವ್ರ ಮೇಲೆ ನಾನು ಬಳಕೆ ಮಾಡಿಸಿದ್ರೆ ಮುಂದೆ ಅವ್ ಮಕ್ಕಳು ಒಳ್ಳೆ ರೀತಿಯಲ್ಲಿ ಉದ್ಯೋಗ ಅಥವಾ ಬೇರೆ ಯಾವುದೋ ಒಂದು ಜೀವನ ಪದ್ಧತಿಯನ್ನ ಕಟ್ಕೊಂಡಾಗ ಆ ಸಾಲವನ್ನ ನನಗೆ ಮತ್ತೆ ವಾಪಸ್ ತೀರಿಸುವಂತ ಒಂದು ವ್ಯವಸ್ಥಿತವಂತ ಕ್ರಮ ಇರುತ್ತೆ. ಹಾಗಾಗಿ ನಾನು ಈಗ ಮಕ್ಕಳ ಮೇಲೆ ಸಾಲವನ್ನಾಗಿ ಕೊಡ್ತಾ ಇದ್ದೀನಿ ಅಂತ. ತುಂಬಾ ಸಂತೋಷ, ಒಳ್ಳೆ ವಿಚಾರ ಅಂತ ಹೇಳಿ. ಹಾಗೆ ಇನ್ನು 4 ಆಣೆ ನೀನು ಏನ್ ಮಾಡ್ತೀನಿ ಅಂದಾಗ, ನನ್ನ ಭವಿಷ್ಯತ್ತಿಗೆ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ, ಅಂದ್ರೆ ಯಾವ ರೀತಿ ಭವಿಷ್ಯತ್ತಿಗೆ ಅಂದ್ರೆ ಯಾವ ರೀತಿ ಅಂದಾಗ, ನಾನು ಗಳಿಸಿದ 4 ಆಣೆಯನ್ನ ನಾನು ದಾನ ಧರ್ಮ ಪರೋಪಕಾರಕ್ಕಾಗಿ ಬಳಸ್ತೀನಿ. ಅದರರ್ಥ ಭವಿಷ್ಯ ಅಂದ್ರೆ ನಾನು ಮುಂದೆ ಪರಲೋಕದಲ್ಲಿ ಹೋದಾಗ ನಾನು ಮಾಡಿದಂತ ಈ ದಾನ ಧರ್ಮಗಳು ನನ್ನ ಕೈ ಹಿಡಿಯಬೇಕು, ನನ್ನ ಜೀವನ ಯಶಸ್ವಿಯಾಗಿ ಗಳಿಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ನಾನು ದಾನ ಧರ್ಮಗಳಿಗೆ ಬಳಸ್ತೀನಿ. ನನ್ನ ಗಳಿಕೆಯ ಫಲವನ್ನ ಈ ರೀತಿಯಾಗಿ ನನ್ನ ಜೀವನದಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ.
ಈ ಮಾತನ್ನ ಕೇಳದ ಆ ಸಾಧುಗಳಿಗೆ ಬಹಳ ಆಶ್ಚರ್ಯವಾಗುತ್ತೆ. ಅಲ್ಲಿ ಇದ್ದಂಥ ಜನಗಳಿಗೂ ನಮ್ಮ ಜೀವನದಲ್ಲೂ ನಾವು ಈ ತರದ ಆದರ್ಶವನ್ನ ಪಾಲಿಸ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ನಾವು ನಮ್ಮ ಜೀವನದಲ್ಲಿ ಪರೋಪಕಾರ ಭಾವನೆಯನ್ನ ಬೆಳೆಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಜನ ಉಪಕಾರವನ್ನ ಮಾಡಿರ್ತಾರೆ. ತಂದೆ ತಾಯಿಗಳ ಒಂದು ಉಪಕಾರದಿಂದ ನಮ್ಮ ಈ ಜನ್ಮ ಬಂದಿದೆ. ಅವರ ಆಶೀರ್ವಾದದಿಂದ ಜನ್ಮವನ್ನು ನಾವು ಉದ್ಧರಿಸಿಕೊಂಡಿರ್ತೀವಿ. ಹಾಗೆ ನಾವು ಮುಂದೆ ಈ ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ಇದ್ದಾಗ ನಾವು 4 ಜನಕ್ಕೆ ಒಳ್ಳೆಯದನ್ನ ಮಾಡಿದಾಗ ಅವರಿಂದ ಈ ಪ್ರೇರಣೆ ಮುಂದುವರಿತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನ ಯಾವಾಗಲೂ ಪರೋಪಕಾರ ಭಾವನೆ ಇಟ್ಕೊಂಡು, ಸದ್ವಿಚಾರಗಳನ್ನ ಇಟ್ಕೊಂಡು, ನಾವು ಇನ್ನೊಬ್ಬರಿಂದ ಫಲ ಅಪೇಕ್ಷೆ ಇಲ್ಲದೆ ನಾವು ಮಾಡುವಂಥ ಧರ್ಮ ನಮ್ಮನ್ನ ಕಾಯಲಿ. ಹಾಗೆ ನಾವು ನಮ್ಮ ಧರ್ಮವನ್ನ ನಾವು ಪಾಲಿಸ್ತೀವಿ. ಬೇರೆಯವರು ನಾವು ಉಪಕಾರ ಮಾಡಿದೀವಿ, ಒಂದು ವೇಳೆ ಅದು ಉಪಕಾರಕ್ಕೆ ಪ್ರತಿಯಾಗಿ ಅವರು ಉಪಕಾರ ಮಾಡದೇ ಇದ್ರು ಯಾವುದೇ ರೀತಿ ಬೇಸರ ಇಲ್ಲದೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಸಮಾಜದಲ್ಲಿ ನೆರವೇರಿಸಬೇಕು ಅನ್ನುವಂಥದ್ದನ್ನ ನಮ್ಮ ಸಾಧು ಸಂತರು ಹೇಳಿದ್ದಾರೆ. ನಮ್ಮ ಜೀವನ ಯಾವಾಗಲೂ ಪರೋಪಕಾರ ತಮಿದಂ ಶರೀರ ಅನ್ನೋದಂತೆ ಈ ಜೀವನ ಯಾವಾಗಲೂ ಪರೋಪಕಾರಿಗಳಿಗೆ ಬಳಸ್ಕೊಂಡ್ರೆ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೇವೆ.